Hello guys, welcome back to my channel. Friends, ಇವಾಗ ಎಲ್ಲ ನಿನ್ನೆಲ್ಲ ಆಯಿಲ್ ಹಚ್ಚಿದ್ದೆ. ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ಕರ್ಡ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಹಾಗಾಗಿ ತುಂಬ ಹುಳಿ ಆಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ತಲೆಗೆ ಹಚ್ಕೊಂಡು ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ನನ್ನ ಮಗನೂ ಕೂಡ ಎದ್ದು ಕೂತಿದ್ದ ಆಟ ಆಡ್ತಾ ಇದ್ದಾನೆ. ಇವಾಗ ಸ್ವಲ್ಪ ಹೊತ್ತು ಎತ್ಕೊಂಡು ಅವನಿಗೆ ಪ್ಯಾಂಪರಿಂಗ್ ಮಾಡಿ ಆಮೇಲೆ ಈಗ ಹೇಗಿದ್ರು ಊಟದ ಟೈಮ್ ಆಗಿದೆ. ಸೊ ದೋಸೆ ಇಟ್ಟಿದ್ದೆ. ಸೊ ದೋಸೆ ಹಾಕ್ಕೊಂಡು ಊಟ ಮಾಡಬೇಕು, ಹಂಗೆ ಇವನಿಗೂ ತಿನ್ನಿಸ್ಬೇಕು. ಅದಾದಮೇಲೆ ಇನ್ನೊಂದು ಸ್ವಲ್ಪ ಇವನಿಗೆ ಬೇರೆ ಥರ ರೈಸ್ ಏನಾದರೂ ಇಟ್ಬಿಟ್ಟು ಆ ಥರ ತಿನ್ನಿಸ್ಬೇಕು. ಇವಾಗ ನಾನು ತಿನ್ನೋದ್ರೆಲ್ಲ ಸ್ವಲ್ಪ ಅವ್ನಿಗೆ ತಿಂದಿರ್ತಾನೆ, ಅವ್ನಿಗೆ ಒಂದು 2-3 ತುತ್ತು ತಿಂದಿರ್ತಾನೆ ಅಷ್ಟೇ. ಅದಾದಮೇಲೆ ಅವನಿಗೆ ಸಪ್ರೇಟಾಗಿ ಒಂದು ಸ್ವಲ್ಪ ತಿನ್ನಿಸ್ಬೇಕು. ನೀರು ತಾನೇ ಹಾಲು ಕುಡಿದಿದ್ದಾನೆ ಎದ್ದಿದ ತಕ್ಷಣ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ತಿನ್ನಿಸಿದ್ರೆ ಪರವಾಗಿಲ್ಲ ಅವನಿಗೆ. ಸೊ ಫ್ರೆಂಡ್ಸ್, ಈಗ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆಯಾ ಈ ಥರ ವೀಡಿಯೋಸ್ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಚಾರು ಇಲ್ಲಿ ಚಾರ್ಜರ್ ಕೊಡ್ತಿದ್ಯಾ? ಚಾರ್ಜರು ಅವು ಇವು ಮೆಕ್ಯಾನಿಕ್ ಕೆಲಸಗಳು ಹುಡುಗ್ರೆ ಅಷ್ಟೇ ಅನಿಸುತ್ತೆ. ಬಾಯ್ಸ್ಗಳೆಲ್ಲ ಗಂಡು ಮಕ್ಕಳು ಏನಾದ್ರು ಒಂದು ರಿಪೇರಿ ಮಾಡೋದು, ಇಲ್ಲ ಕಿತ್ತಾಕೋದು ಕಾರ್ಗಳನ್ನೆಲ್ಲ ಆ ಥರ ಎಲ್ಲ ಮಾಡೋದೆಲ್ಲ ಜಾಸ್ತಿ ಅನಿಸುತ್ತೆ. ನಿಮ್ಮನೆಲ್ಲ ಗಂಡು ಮಕ್ಕಳು ಹೀಗೆ ಮಾಡ್ತಾರ ಹೇಳಿ? ಮೂನಮ್ಮ ಗುಮಾ ಗುಮಾ ಮಾಡ್ತಿದ್ಯಾ ಚರು? ಸ್ಕ್ರೀನ್ನ ಹಿಂಗೆ ಎಳಿಯೋದು ಮಾಡೋದು, ಆವಾಗಿಂದ ಗಾಳಿಗೆ ಇದೊಂಚೂರು ಮುಂದಕ್ಕೆ ಬರುತ್ತೆ, ಮತ್ತು ಇದನ್ನು ತೆಗಿಯೋದು, ಇದನ್ನು ಮಾಡೋದು, ಇದೇನೇ ಆಟ ಮಾಡ್ತಾ ಇದ್ದಾನೆ ಅವಾಗಿಂದ. ಸೊ ನೀವು ಊಟ ಆದಮೇಲೆ ಸಿಗ್ತೀನಿ. ನಾನು ಊಟ ಮಾಡ್ಕೊಂಡು ಹಾಗೆ ಪಾಪುಗೂ ತಿನ್ನಿಸ್ತಾ ಇದ್ದೆ. ಅವನಿಗೆ ಏನು ಕಾರ್ಟೂನ್ನೇನೋ ಹಾಕ್ಕೊಟ್ಟಿದ್ದೆ, ಅದಕ್ಕೆ ಸ್ವಲ್ಪ ನೋಡಿಕೊಂಡು ಅವ್ನು ತಿಂತಿದ್ದಾನೆ. ಇಲ್ಲಾಂದರೆ ಒಂದು ಕಡೆ ಕುತ್ಕೊಳ್ಳಲ್ಲ, ಮನೆ ತುಂಬ ಓಡಾಡಿಸ್ತಿರ್ತಾನೆ. ಇವಾಗೆಲ್ಲ ಒಂದು ರೌಂಡ್ ಎಲ್ಲ ಆಯಿತು, ಅದಕ್ಕೇ ಸ್ವಲ್ಪ ಟಿ ವಿ ನೋಡ್ಕೊಳ್ಳಿ ಅಂದರೆ ಫುಲ್ಲು ನೀನು ತುಂಬ ಇದಾಗಿ ನೋಡೋಲ್ಲ, ತಿನ್ಬೇಕಾದ್ರೆ ಸ್ವಲ್ಪ ನೋಡ್ತಾನೆ ಅಷ್ಟೇ. ಅದಾದಮೇಲೆ ಎಲ್ಲಿ ಮಲಗಿಸ್ಕೊಂಡ್ರೆ ಮಲ್ಕೊಂಡವನೇ ಅಂತ ನೋಡಿದ್ರೆ ಈ ಥರ ಹಿಂಗೆ ಸೌಂಡ್ ಮಾಡಿಕೊಂಡು ಹಂಗೆ ಆಟಾಡ್ಕೊಂಡೇ ಕೂತಿದ್ದಾನೆ ಮಲ್ಕೊಳ್ಳೋ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗು ಅವನಿಗೆ ಬ್ರೋಕ್ಲಿ ಎಲ್ಲ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿಟ್ಟಿದ್ದೆ. ಅದನ್ನು ಇನ್ನೊಂದು ರೌಂಡು ಎಲ್ಲ ತೊಳೆದಿಟ್ಕೊಂಡು ನೀರು ಸೋರಾಕಿಟ್ಟಿದ್ದೀನಿ. ಹಾಗೆ ಮಶ್ರೂಮ್ ಇತ್ತು 2, ಒಂದು ಚೆನ್ನಾಗಿತ್ತು, ಇನ್ನೊಂದು ಹಳೇದು ಕೊಟ್ಬಿಟ್ಟಿದ್ರು. ಒಂದು ಬಟನ್ ಮಶ್ರೂಮ್ ಚೆನ್ನಾಗಿತ್ತು, ಇನ್ನೊಂದೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ, ಎಲ್ಲ ಒಳಗಡೆ ಒಂಥರ ಫುಲ್ ಬ್ಲ್ಯಾಕ್ ಥರ ಆಗಿತ್ತು. ಓಕೆ ಪರವಾಗಿಲ್ಲ, ಮ್ಯಾನೇಜಬಲ್ ಆ ಥರ ಹಂಗಿತ್ತು. ಅದಾದಮೇಲೆ ಗಂಜಿ ಮಾಡಿದ್ದೆ ಬೆಳಗ್ಗೆ, ಅದನ್ನು ಮಾಡಿದ್ನಲ್ಲ, ಅದೊಂದು 2 ಲೋಟ ಕುಡಿದಿದ್ದೆ. ಈಗ ಪಾಪು ಫಸ್ಟ್ ಎದ್ದಿದ ತಕ್ಷಣ ಅವನಿಗೆ ಗಂಜಿ ಮಾಡಿಕೊಟ್ಟಿದ್ದೆ, ಅರ್ಧ ತಿಂದ, ಆಮೇಲೆ ಮಲ್ಕೊಂಬಿಟ್ಟಿದ್ದ, ಸ್ನಾನ ಮಾಡಿಸಿದ್ದೆ ಬೇರೆ. ಸೊ ಮಲಗಿಬಿಟ್ಟಿದ್ದ. ಇವಾಗ ಏನು ಈಗ ವೈರಲ್ ಜಾಸ್ತಿ ವೀಡಿಯೋಸ್ ಆಗ್ತಾಯಿದೆ ಅಂತಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, 2-3 ಡೇಸಿಂದ ಸೌಜನ್ಯ ಕೊಲೆ ಕೇಸ್ ಧರ್ಮಸ್ಥಳದಲ್ಲಿ ಅದಾಯ್ತಲ್ಲ, ಅದನ್ನು ನೀಟಾಗಿ ಇನ್ನೂ ಚೆನ್ನಾಗಿ ಒಂದು ಸಿನಿಮಾ ರೀತಿ ಕರೆಕ್ಟಾಗಿ ನಮ್ಮ ಕಣ್ಮುಂದೆನೇ ನಡೆದಿರೋ ಥರನೇ ಹೇಳ್ತಾರೆ. ಸಮೀರ್ ಅವರ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಅದರ ಊರಿನ ಗೌಡ್ರು ಏನೇನು ಕರ್ಮಕಾಂಡಗಳು ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ. ಅವಳ ಸೌಜನ್ಯನ ಏನು ಕೊಲೆ ಆಯ್ತಲ್ಲ, ಅವಳಿಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ, ನ್ಯಾಯ ಸಿಗಲಿ ಅನ್ನೋದ್ರ ಬಗ್ಗೆ ಎಲ್ಲ ನೀಟಾಗಿ ಚೆನ್ನಾಗಿ ಒಂದು ಸಕ್ಕದಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ನಿಜವಾಗ್ಲೂ ಅದು ತುಂಬ ಬೇಜಾರಾಗುತ್ತೆ. ಈ ಥರ ಇಷ್ಟು ವರ್ಷ ಆಯಿತು, ಪಾಪ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ. ಸೊ ಅದರಿಂದ ಅದು ನೀವು ಹೋಗಿ ನೋಡಿ, ಆ ವಿಡಿಯೋಸ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಈ ಥರ ಎಲ್ಲ ನಡೀತಾ ಇದೆ, ಆ ಜಾಗದಲ್ಲಿ ನಡೆದಿದೆ, ಯಾವ್ಯಾವ ಥರ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಅಂತ ಅಂದ್ಬಿಟ್ಟು. ಸಮೀರ್ MD ಅಂತ ಅಂದ್ಬಿಟ್ಟು ಅವ್ರದ್ದು ಚಾನಲ್ ವಿಡಿಯೋ ಡಿಲೀಟ್ ಆಗಿತ್ತಂತೆ, ತುಂಬ ಜನ ಹೇಳ್ತಿದ್ದಾರೆ ಡಿಲೀಟ್ ಆಗಿತ್ತು, ಮತ್ತು ತಿರ್ಗಾ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಡಿಲೀಟ್ ಆಗೋಕ್ಕಿಂತ ಮುಂಚೆನೇ ನೀವು ಇನ್ನೊಂದ್ಸತಿ ನೋಡಿ ಅದ್ರ ಬಗ್ಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದರೆ ನಾನು ಸ್ಟೋರಿಗೂ ಕೂಡ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಬೋದು ಅವ್ರ ಲಿಂಕನ್ನು. ಸೊ ಫ್ರೆಂಡ್ಸ್, ಕಂಟಿನ್ಯೂ ಮಾಡೋಣ.
ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಅದಾದಮೇಲೆ ನಾವು ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ವಿ. ಆಟೋ ಬುಕ್ ಮಾಡಿದ್ದೆ. ನಾನು ಒಬ್ಬಳೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ತಂಗಿಗೆ ಮೀಟಿಂಗ್ ಇತ್ತು. ಸೊ ಇವನು ಲ್ಯಾಪ್ಟಾಪೆಲ್ಲ ಇಟ್ಕೊಂಡಿದ್ರೆ ಅವಳಿಗೆ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ನಾನು ಇವನ್ನ ಆಟೋದಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ಬಳೇ ಆಗಿದ್ರೆ ಬಸ್ಸಲ್ಲಿ ಹೋಗಿ ಬರ್ಬೋದಾಗಿತ್ತು ಅಂದ್ಬಿಟ್ಟು ಇವನ್ನ ಬಸ್ ಅಲ್ಲೆಲ್ಲ ಸ್ವಲ್ಪ ನಡೆಯೋದ್ರಿಂದ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಆಟೋನೇ ಬುಕ್ ಮಾಡಿಬಿಟ್ಟಿದ್ದೆ. ಏನೋ ಇವತ್ತು ಫಸ್ಟ್ ಟೈಮ್ ಆಟೋದಲ್ಲಿ ಸೈಲೆಂಟಾಗಿ ಕೂತಿದ್ದ, ಹೋಗ್ಬೇಕಾದ್ರೂ ಅಂತ ಚೆನ್ನಾಗಿ. ಪೋಸ್ಟ್ ಆಫೀಸಲ್ಲಂತೂ ಒಂದು ತರಲೆ ಮಾಡ್ತಾ ಏನೋ ಒಂದು ಬರೆಯೋದಕ್ಕಾಗಲಿ ಏನು ಮಾಡೋದಕ್ಕಾಗಲಿ ಬಿಡ್ತಾ ಇರಲಿಲ್ಲ. ಆಮೇಲೆ ಅಲ್ಲಿ ಏನಾದರೂ ಒಂದು ನೇತಾಕಿದರೆ ಬೋರ್ಡ್ ಅವೆಲ್ಲ ಕೀಳಕ್ಕೆ ಹೋಗ್ತಾನೆ, ಎತ್ತಾಕಕ್ಕೆ ಹೋಗ್ತಿರ್ತಾನೆ. ಅಯ್ಯೋ ತರಲೆ ಅಂತ ಅಂದ್ಕೊಂಡು ಆಮೇಲೆ ಆಟೋ ಬುಕ್ ಮಾಡಿಕೊಂಡು ತಿರ್ಗಿ ವಾಪಸ್ ಬಂದೆ. ಹೋಗ್ಬೇಕಾದ್ರೆ ಫುಲ್ಲು ಆಟೋದಲ್ಲಿ ಹಿಂಗೆ ನಿಂತ್ಕೊಳ್ಳೋಕೆ ಹೋಗೋದು, ಸೈಡಿಗೆ ಹೊಟ್ಟೋಗೋದು ಎಲ್ಲ ತರಲೆ ಮಾಡ್ತಿದ್ದ. ಹಿಂಗೋ ಕಷ್ಟಪಟ್ಕೊಂಡು ಕರ್ಕೊಂಡು ಮನೆಗೆ ಬಂದೆ. ಅದಾದಮೇಲೆ ಹಾಲು ತೊಗೊಂಡು ಹೋಗಿದ್ದೆ. ಹಠ ಮಾಡಿದ್ರೆ ಏನಾದರೂ ಬೇಕಾಗುತ್ತೆ ಅಶ್ವಾದ್ರೆ ಅಂತ ಅಂದ್ಬಿಟ್ಟು ಅಲ್ಲಿ ಕುಡಿಲಿಲ್ಲ ಅವನು. ಮನೆಗೆ ಬಂದ ತಕ್ಷಣ ಕೊಟ್ಟೆ, ಹಾಲು ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಆಟ ಆಡ್ಕೊಂಡು ಹಂಗೆ ಮಲ್ಕೊಂಡ. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದು ಪುಟ್ಟ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊಳ್ತಿದ್ದೀನಿ.